ಒಂದೊಂದಿತ್ತು ಕಾಲ. ಸಿನಿಮಾ ಸುಮಾರಷ್ಟು ಜನ ತಮ್ಮ ಕನಸನ್ನ ಹುಡುಕಿಕೊಂಡು ಇಲ್ಲಿಗೆ ಬರ್ತಾರೆ. ಆದರೆ ಅದರಲ್ಲಿ ತಾವು ಕಂಡಂತಹ ಕನಸನ್ನು ನನಸಾಗಿ ಕೊಂಡವರು ಬೆರಳು ಎಣಿಕೆಯಷ್ಟು ಜನ ಮಾತ್ರ. ಒಂದೊಂದಿತ್ತು ಕಾಲ ಈ ಸಿನಿಮಾ ಡೈರೆಕ್ಟ್ ಮಾಡಿರುವುದು ಕೀರ್ತಿ ಕೃಷ್ಣಪ್ಪ ಅಂಡ್ ಈ ಮೂವಿ ವಿನಯ್ ರಾಜ್ಕುಮಾರ್, ಅದಿತಿ ಪ್ರಭುದೇವ್, ಮಿಶಾ ರವಿ, ಕೃಷ್ಣಣ್ಣ, ಜಗಪ್ಪ ಅಂಡ್ ಗೆಸ್ಟ್ ಅವೆರೆನ್ಸ್ ನಲ್ಲಿ ವಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಈ ಸಿನಿಮಾ ಹೇಗಿತ್ತು, ಏನ್ ಕಷ್ಟ ಆಯ್ತು, ಏನ್ ಇಷ್ಟ ಆಯ್ತು ಅಂತ ಎಲ್ಲವನ್ನು ಈ ರಿವ್ಯೂವಿನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಕತೆಗೆ ಬರೋದಾದ್ರೆ, ಊರಲ್ಲಿ ಎಲ್ಲರಂತೆ ಬೆಳೀತಿರುವಂತಹ ಹುಡುಗ ಒಂದು ಸಿನಿಮಾ ನೋಡಿ ತಾನು ಸಿನಿಮಾದ ಡೈರೆಕ್ಟರ್ ಆಗಬೇಕು ಅಂತ ಅನ್ಕೋತಾನೆ. ಇದೇ ಕಾರಣಕ್ಕೆ ಬೆಂಗಳೂರಿಗೂ ಸಹ ಬರ್ತಾನೆ. ಆ ಹುಡುಗ ಡೈರೆಕ್ಟರ್ ಆದ್ನ. ಆ ಆ ಪ್ರೊಸೆಸ್ ಅಲ್ಲಿ ಯಾವ ಯಾವ ತರಹದ ಕಷ್ಟಗಳನ್ನು ಫೇಸ್ ಮಾಡಿದ ಅನ್ನೋದೇ ಸಿನಿಮಾದ ಪ್ಲಾಟ್. ಇಂಟರ್ವ್ಯೂಗಳಲ್ಲಿ ಡೈರೆಕ್ಟರ್ ಆಕ್ಟರ್ ಹೇಳಿರೋ ತರ ಇದು ಕೀರ್ತಿ ಕೃಷ್ಣಪ್ಪ ಅವರ ತಮ್ಮ ಜೀವನದ ಡೈರೆಕ್ಟರ್ ಆಗಬೇಕು ಅಂತ ಪಟ್ಟಂತಹ ಕಷ್ಟಗಳನ್ನು ತೆರೆ ಮೇಲೆ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಅನಿಸುತ್ತೆ. ಈ ಸಿನಿಮಾ ಶುರುವಾಗದೆ ನಾವೆಲ್ಲರೂ ಚಿಕ್ಕ ವಯಸ್ಸಿನಲ್ಲೇ ಆಡಿದಂತಹ ಆಟಗಳು, ಬುಗುರಿ, ಗೋಲಿ, ಬೆರಳುಗಳಲ್ಲಿ ಬೋಟಿ ಸಿಕ್ಕಿಸಿಕೊಂಡು ತಿಂತ ಇದ್ದಿದ್ದು, ಬಳಪ, ಹುಣಸೆ ಹಣ್ಣು ಎಲ್ಲ ವಿಚಾರಗಳನ್ನು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಹೀರೋಗೆ ಚಿಕ್ಕ ವಯಸ್ಸಲ್ಲೇ ಸಿನಿಮಾ ಮೇಲೆ ಪ್ರೀತಿ ಯಾವ ತರ ಮೂಡ್ತು ಅನ್ನೋದಕ್ಕೆ ತೋರಿಸುವಂತಹ ರೀತಿ ನಾಗರಹಾವು ಸಿನಿಮಾದ ರೆಫರೆನ್ಸ್ ಅಂಡ್ ಈ ಸಿನಿಮಾದ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಲ್ ಅವರಿಗೆ ಕೊಟ್ಟಿರುವಂತಹ ಟ್ರಿಬ್ಯೂಟ್ ಚೆನ್ನಾಗಿತ್ತು. ವಿಜಯ್ ರಾಜ್ಕುಮಾರ್ ಅವರು ಕನ್ನಡದ ಬಗ್ಗೆ ಹೇಳಿರುವಂತಹ ಡೈಲಾಗ್ ತುಂಬಾ ಸಖತ್ತಾಗಿ ಇಂಪ್ಯಾಕ್ಟ್ಫುಲ್ ಆಗಿತ್ತು ಕೂಡ. ವಿನಯ್ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ 3 ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂಡ್ ಎಲ್ಲ ಶೇಡ್ ಅಲ್ಲೂ ನಮ್ಮನ್ನ ಕನ್ವಿನ್ಸ್ ಕೂಡ ಮಾಡ್ತಾರೆ. ಇವರನ್ನ ಬಿಟ್ರೆ ಯಾವ ಕ್ಯಾರೆಕ್ಟರ್ಗೂ ಕೂಡ ಪರ್ಫಾರ್ಮೆನ್ಸ್ಗೆ ಫೇಸ್ ಅಂತೂ ಇರಲಿಲ್ಲ. ತಮಗೆ ಕೊಟ್ಟಂತಹ ಪಾತ್ರಗಳನ್ನು ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದಿತಿ ಅವರ ಪಾತ್ರದ ಇಂಟ್ರೊಡಕ್ಷನ್ ತುಂಬಾ ಅಡ್ರಿಪ್ಟ್ ಆಗಿತ್ತು. ಸಡನ್ ಆಗಿ ಬಂದಂತಲ್ಲ ಅಂತ ಕೂಡ ಅನ್ಸುತ್ತೆ. ಡೈರೆಕ್ಟರ್ ಆಗಬೇಕು ಅಂತ ಬರೋ ಪ್ರತಿಯೊಬ್ಬರ ಪ್ರತಿನಿಧಿಯಾಗಿ ಹೀರೋ ಕಾಣಿಸಿಕೊಡ್ತಾರೆ ಅಂಡ್ ಅವರ ಕಷ್ಟಗಳನ್ನು ಅವರು ಫೇಸ್ ಮಾಡುವಂತಹ ಫ್ರಸ್ಟ್ರೇಷನ್ ಎಲ್ಲವನ್ನ ಅದು ಸೆಟಲ್ ಆಗಿ ಹೇಳಿದ್ದಾರೆ. ಇದನ್ನ ಬಿಟ್ಟರೆ ಫ್ರೆಂಡ್ಸ್ಗಳ ಬಾಂಡಿಂಗ್, ಅಲ್ಲಿಂದ ಹುಟ್ಟುವಂತಹ ಒಂದಿಷ್ಟು ಕಾಮಿಡಿಗಳು ಚೆನ್ನಾಗಿ ಈ ಸಿನಿಮಾದ ಟೈಟಲ್ ಅದೊಂದಿತ್ತು ಕಾಲಗೆ ಕೊನೆಯಲ್ಲಿ ಕೊಟ್ಟಂತಹ ಜಸ್ಟಿಫಿಕೇಶನ್ ಚೆನ್ನಾಗಿತ್ತು ಅಂಡ್ ಈ ಟೈಮ್ನಲ್ಲಿ ಬರುವಂತಹ ಡೈಲಾಗ್ಸ್ ಮನಸ್ಸಿಗೆ ಮುಟ್ಟೋ ತರ ಆಯ್ತು. ರಾಘವೇಂದ್ರ ವಿ ಅವರ ಮ್ಯೂಸಿಕ್ ಚೆನ್ನಾಗಿತ್ತು. ಮುಂಗಾರು ಮಳೆಯಲ್ಲಿ ಸಾಂಗ್ ಆಲ್ರೆಡಿ ಹಿಟ್ ಆಗಿದೆ. ಆಲ್ಮೋಸ್ಟ್ ಥಿಯೇಟರ್ ಅಲ್ಲಿ ಇದ್ದ ಎಲ್ಲರೂ ಈ ಸಾಂಗ್ ಗುಣಗುತ್ತಾ ಇದ್ರು. ಇದನ್ನ ಬಿಟ್ಟರೆ ಬೇರೆ ಸಾಂಗ್ಗಳು ಕೂಡ ಚೆನ್ನಾಗಿತ್ತು ಅಂಡ್ ಈ ಹಾಡುಗಳು ಸಾಹಿತ್ಯ ಚೆನ್ನಾಗಿದೆ. ಅಭಿಷೇಕ್ ಜಿ ಕಾಸರಗೋಡ್ ಅವರ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿ ಸಿನಿಮಾಗೆ ತಕ್ಕಂತ ಇತ್ತು. ಸಿನಿಮಾ ಎಲ್ಲ ಓವರ್ ಬೋರ್ಡ್ ಹೋಗಲಿಲ್ಲ. ಪ್ರೊಡಕ್ಷನ್ ಡಿಸೈನ್ ಆದಷ್ಟು ರಿಯಲ್ ಆಗಿದೆ. ಈ ಸಿನಿಮಾದ ಕನ್ವೆ ರನ್ ಟೈಮ್ ಬರೀ 1 ಗಂಟೆ 55 ನಿಮಿಷ ಅಷ್ಟೇ. ಆದರೂ ಸಿನಿಮಾ ಸ್ಲೋ ಅಂತ ಅನಿಸುತ್ತೆ. ಸಿನಿಮಾದ ಕತೆ ಸಿಂಪಲ್ ಆಗಿದೆ. ಸ್ಕ್ರೀನ್ ಪ್ಲೇ ನಲ್ಲಿ ಸ್ವಲ್ಪ ಪ್ರಶ್ನೆಯನ್ನ ಅವಶ್ಯಕತೆ ಇತ್ತು. ಹೀರೋ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅನ್ನುವಂತಹ ಈ ದಾರಿಯಲ್ಲಿ ಎದುರಾಗುವಂತಹ ಸವಾಲುಗಳು ಇನ್ನಷ್ಟು ಸ್ಟ್ರಾಂಗ್ ಆಗಿರಬೇಕಿತ್ತು. ಹೀರೋ ಪಾತ್ರಕ್ಕೆ ಇನ್ನಷ್ಟು ಇಮೋಷನಲ್ ಆಗಿರಬೇಕಾಗಿತ್ತು. ಎಲ್ಲ ಫಾಸ್ಟ್ ಆಗಿ ಆಗೋಗುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ತನ್ನ ಪರ್ಫಾರ್ಮೆನ್ಸ್ ಅನ್ನ ತಮ್ಮ ಫೇಸನ್ಸ್ ಅನ್ನ ಚೆಕ್ ಮಾಡುವಂಥದ್ದು ನಿಜಾನೇ. ಕ್ಲೈಮ್ಯಾಕ್ಸ್ ಅಲ್ಲಿ ರವಿಚಂದ್ರನ್ ಅವರ ಮೆಮೊರೀಸ್ ವಿತ್ ರವಿಚಂದ್ರನ್ ಅಂತ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಮಾಡ್ತಾರೆ. ನಮ್ಮ ಸಿನಿಮಾದ ನಾಯಕ ಆ ಫಿಲ್ಮ್ ಮೇಕರ್ ಜರ್ನಿನ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಅದು ತುಂಬಾ ಸೂಪರ್ ಪಿಯರ್ ಆಗಿತ್ತು. ಹೀರೋ ಚಿಕ್ಕ ವಯಸ್ಸಿನಲ್ಲಿ ಹೀರೋಯಿನ್ ಅನ್ನ ಟಚ್ ಮಾಡುವಂತಹ ಮೂಮೆಂಟ್ ಇದೆ. ಅದು ತುಂಬಾ ನೀಟಾಗಿ ಅಂಡ್ ಅದಕ್ಕೆ ಕೊನೆಯಲ್ಲಿ ಒಳ್ಳೆ ಕ್ಲೋಸರ್ ಕೂಡ ಇದೆ. ಎಲ್ಲ ಪಾತ್ರಕ್ಕೂ ಇಲ್ಲಿ ಡೆಪ್ತ ಕೊರತೆ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅಮ್ಮ ಮತ್ತು ಮಗನ ಮಧ್ಯ ಒಂದು ಇಮೋಷನಲ್ ಸೀನ್ ಇದೆ. ಇಟ್ ವಾಸ್ ನೈಸ್. ಬಟ್ ಮುಂಚೆನೆ ಅಮ್ಮ ಮಗನ ಮಧ್ಯೆ ಇನ್ನಷ್ಟು ಕನ್ವರ್ಸ್ ಅಂಡ್ ಅವರ ಬಾಂಡಿಂಗ್ ಬಂದಿದ್ರೆ ಕ್ಲೈಮ್ಯಾಕ್ಸ್ ನ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಆಗಿರ್ತಾ ಇತ್ತು. ಖಡಕ್ ಆಗಿ ಹೇಳೋದಾದ್ರೆ ಸಿನಿಮಾದ ಸಾಂಗ್ ಕ್ರಿಯೇಟ್ ಮಾಡಿದ ಎಕ್ಸ್ಪೆಕ್ಟೇಷನ್ ಸಿನಿಮಾದ ಮೇಲೆ ಇಟ್ಟುಕೊಂಡಿದ್ದಂತಹ ಈ ಫಿಲ್ಮ್ ಮೇಕರ್ನ ಜರ್ನಿ, ಅವರ ಹಠ ಮತ್ತೆ ನೋವು, ಪ್ರೆಸೆಂಟೇಷನ್ಗಳು ಇದೆಲ್ಲ ನಿಮಗೆ ನೋಡೋದಕ್ಕೆ ಇಷ್ಟ ಆದ್ರೆ
ಈ ಸಿನಿಮಾನ ನೋಡೋದಕ್ಕೆ ಟ್ರೈ ಮಾಡಿ. ನೀವು ಮೊದಲೇ ಮೂವಿನ ನೋಡಿದ್ರೆ ನಿಮಗೆ ಮೂವಿ ಬಗ್ಗೆ ಏನು ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಮರ್ಯಾದೆ ಡಿಸ್ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.